ಕಾವೇರಿ ಬರೀ ಬ್ಯಾಂಗ್ಳೂರು ಮೈಸೂರು ಮಂಡ್ಯ ಸೇರಿದಲ್ಲ, ಇಡೀ ಕರ್ನಾಟಕ ಸೇರಿರೋದು ಫಸ್ಟ್ ಅದು ಬರ್ದೇ ಹೋದ್ರೆ ಆಗದೇ ಇಲ್ಲ. ಕರ್ನಾಟಕದಲ್ಲಿ ತಮಿಳ್ನವ್ರು ಎಷ್ಟು ಜನ ಇದ್ದಾರೆ, ತೆಲುಗುನವ್ರು ಎಷ್ಟು ಜನ ಇದ್ದಾರೆ, ಅವ್ರು ಎಲ್ಲರೂ ಹೊರಗಡೆ ಬರ್ಬೇಕು. ಅವರು ನೀರು ಕುಡಿತಾರೆ, ಕನ್ನಡ ನೀರು ಕುಡಿತಾರೆ, ಕನ್ನಡ ಅನ್ನ ತಿಂತಾರೆ. ಅದು ಮರಿಬಾರ್ದು. ನಾವ್ ಯಾವ ಊರು ಇರ್ತೀವೋ ಆ ಊರಿನ ಪ್ರಕಾರ ನಡ್ಕೋಬೇಕಾದ್ರೆ ನಮ್ ಜವಾಬ್ದಾರಿ ಅದು. ಇನ್ಮೇಲೆ ನಾವ್ ಯಾವ್ದೇ ಸರ್ಕಾರ ಆರಿಸ್ಬೇಕಾದ್ರು ಯೋಚನೆ ಮಾಡಿ ಆರಿಸಿ. ಇನ್ಮೇಲೆ ವೋಟ್ ಮಾಡಬೇಕಾದ್ರೆ ದಯವಿಟ್ಟು ಯಾರು ತಾಕತ್ತಿದೆಯೋ ಅವ್ರು ವೋಟ್ ಮಾಡಿ. ನಾವು ನೀರು ಕೊಡಬಾರ್ದು, ಎಷ್ಟು ಕೊಡ್ಬೇಕನ್ನೋದನ್ನ ನೋಡ್ಕೊಂಡು, ಅವೈಲಬಿಲಿಟಿ ಎಷ್ಟಿದೆ ನೋಡ್ಕೊಂಡು ಮಾತಾಡ್ಬೇಕು. ತಮಿಳ್ನಾಡು ಗೌರ್ಮೆಂಟ್ ಆಗ್ಲಿ ಕರ್ನಾಟಕ ಗೌರ್ಮೆಂಟ್ ಆಗ್ಲಿ ಅದು ಯೋಚನೆ ಮಾಡ್ಬೇಕು. ಜಯಲಲಿತಾ ಅವ್ರಿಗೆ ಕೇಳ್ಕೊಳ್ಳೋದು ಅಷ್ಟೇ, ಮೇಡಮ್ ದಯವಿಟ್ಟು ನೀವು ಒಂದು ಆರ್ಟಿಸ್ಟ್, ನೀವು ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದವರು, ದಯವಿಟ್ಟು ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಫಿಲ್ಮ್ ಇಂಡಸ್ಟ್ರಿ ನೋಡಿ ಎಷ್ಟು ಜನ ಉದ್ದಾರ ಆಗಿದ್ದಾರೆ. ತಮಿಳ್ನಾಡು ಏನು 5,000 ಕಿಲೋಮೀಟರ್ ಇಲ್ಲ, 300 ಕಿಲೋಮೀಟರ್ ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೈಬರಿಂಗ್ ಸ್ಟೇಟ್ ಜಗಳ ಬರಬಾರ್ದು. ಯಾಕೆ ಬರ್ಬೇಕು ಹೇಳಿ? ನಾವು ಭಾರತೀಯರಂತ ಫಸ್ಟ್ ಆ ಭಾವನೆ ಬರಬೇಕು. ಅದು ಬಂದು ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ನಮ್ ಗವರ್ಮೆಂಟ್ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ. ಎಷ್ಟು ಅವೈಲಬಿಲಿಟಿ ಇದೆ, ಅಲ್ಲಿರೋದು ರೈತರೇನೆ, ಇಲ್ಲಿರೋದು ರೈತರೇನೆ. ರೈತರ ಪ್ರಾಬ್ಲಮ್ ಅರ್ಥ ಆಗಲ್ವಾ? ಖಂಡಿತ ಅರ್ಥ ಆಗುತ್ತೆ.